ವಿಮಾನ ನಿಲ್ದಾಣಕ್ಕೆ ಈಗ ಪ್ರಧಾನಿಗಳು ಆಗಮಿಸಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಇನ್ನೇನು ಉದ್ಘಾಟನೆ ಕಾರ್ಯಕ್ರಮ ಆರಂಭವಾಗಲಿದೆ. ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣ ಉದ್ಘಾಟನೆ ಆಗಲಿದೆ. ನೋಡ್ತಾ ಇದ್ದೀರಾ, ಉದ್ಘಾಟನೆ ಕೂಡ ಮಾಡಿದ್ದಾರೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು. 1450 ಕೋಟಿ ವೆಚ್ಚದಲ್ಲಿ ವಿಮಾನ ನಿಲ್ದಾಣದ ಉದ್ಘಾಟನೆ ಆಗಿದೆ. ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು, ದೇಶದ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಅವರು ಈಗಾಗಲೇ ವಿಮಾನ ನಿಲ್ದಾಣವನ್ನ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣದ ಉದ್ಘಾಟನೆಯನ್ನ ಮಾಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಮಾನ ನಿಲ್ದಾಣ ಹೇಗೆ ಸಿದ್ಧಗೊಂಡಿದೆ ಏನು ಅನ್ನುವಂಥದ್ದನ್ನ ನೋಡ್ತಾ ಇದ್ದಾರೆ. ಆಚೆಯಿಂದ ಎಲ್ಲವೂ ಕೂಡ ವೀಕ್ಷಣೆಯನ್ನ ಮಾಡಿದ್ರು. ಈಗ ಒಳಗಡೆಗೆ ಹೋಗ್ತಾರೆ, ಹೇಗಿದೆ, ಯಾವ ರೀತಿಯಾಗಿದೆ ಅಂತೇಳಿ. ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಈ ವಿಮಾನ ನಿಲ್ದಾಣದ ವೀಕ್ಷಣೆಯನ್ನ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. 1500 ಚದರ ಮೀಟರ್ ವ್ಯಾಪ್ತಿಯಲ್ಲಿ ನಿರ್ಮಾಣಗೊಂಡಿರುವಂತಹ ವಿಮಾನ ನಿಲ್ದಾಣ ಇದು. 15 ಕಿಲೋಮೀಟರ್ ದೂರದಲ್ಲಿದೆ ಅಯೋಧ್ಯೆ ನಗರದಿಂದ. ವಿಶೇಷವಾಗಿರುವಂಥ ವ್ಯವಸ್ಥೆಯನ್ನ ಇಲ್ಲೆಲ್ಲ ಮಾಡಿದ್ದಾರೆ. ಸಕಲ ರೀತಿಯಾದಂಥ ಸೌಲಭ್ಯಗಳನ್ನು ಹೊಂದಿದೆ. 1450 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಈ ವಿಮಾನ ನಿಲ್ದಾಣಕ್ಕೆ ಬೆಂಗಳೂರಿನಿಂದಲೂ ಸಹ ವಿಮಾನಗಳು ಪ್ರಯಾಣವನ್ನ ನಡೆಸ್ತವೆ ಜನವರಿ 6ನೇ ತಾರೀಕಿನ ನಂತರ.